ಹಲೋ ಹಾಯ್ ಫ್ರೆಂಡ್ಸ್, ನಮ್ಮ ಮನೆ ಅಡುಗೆ ಚಾನಲ್ಗೆ ಎಲ್ರಿಗೂ ಸ್ವಾಗತ. ಇವತ್ತು ನಾವು ದೋಸೆ ಜೊತೆ ಗ್ರೀನ್ ಟೊಮೆಟೊ ಚಟ್ನಿ ಮಾಡೋದು ಹೇಗೆ ಅಂತ ನೋಡೋಣ. ಗ್ರೀನ್ ಟೊಮೆಟೊ ಚಟ್ನಿ ಅಥವಾ ಟೊಮೆಟೊಕಾಯಿ ಚಟ್ನಿ ಹೇಗೆ ಮಾಡೋದು, ದೋಸೆ, ಚಪಾತಿ, ಇಡ್ಲಿ ಜೊತೆ ಎಲ್ಲ ಒಳ್ಳೆ ಕಾಂಬಿನೇಷನ್ ಇದು. ಹೇಗೆ ಮಾಡೋದು ಅಂತ ಇವಾಗ ಸ್ಟೆಪ್ ಬೈ ಸ್ಟೆಪ್ ನೋಡೋಣ. ಫಸ್ಟು ಒಂದು ಪ್ಯಾನ್ಗೆ ಸ್ವಲ್ಪ ಆಯಿಲ್ ಹಾಕಿಬಿಟ್ಟು ಬಿಸಿ ಮಾಡಬೇಕು. ಎಣ್ಣೆ ಬಿಸಿ ಆದಮೇಲೆ ನಾನಿಲ್ಲಿ ಖಾರಕ್ಕೆ 2 ಮೆಣಸಿನ್ಕಾಯಿ ತೊಗೊಂಡಿದ್ದೀನಿ. ಮೆಣಸಿನ್ಕಾಯಿ ಸ್ವಲ್ಪ ಫ್ರೈ ಆದಮೇಲೆ ಟೊಮೆಟೊ ಹಾಕಿ ಫ್ರೈ ಮಾಡ್ತಾಯಿದ್ದೀನಿ. ಇಲ್ಲಿ ನಾನು 3 ಟೊಮೆಟೊ ತೊಗೊಂಡು ಚಿಕ್ಕದಾಗಿ ಕಟ್ ಮಾಡ್ಕೊಂಡಿದ್ದೀನಿ. ಟೊಮೆಟೊ ಎಲ್ಲ ಸ್ವಲ್ಪ ಚೆನ್ನಾಗಿ ಬೇಯಬೇಕು, ಅಲ್ಲಿ ತನಕ ನಾವು ಫ್ರೈ ಮಾಡ್ಕೋಬೇಕು. ನೋಡಿ, ಈ ಥರ ಫ್ರೈ ಮಾಡ್ಕೋಬೇಕು. ಸ್ವಲ್ಪ ಆಯಿಲ್ ಜಾಸ್ತಿ ಹಾಕಿ ಫ್ರೈ ಮಾಡಿದ್ರೇ ಚೆನ್ನಾಗಿರುತ್ತೆ ಟೊಮೆಟೊ ಚಟ್ನಿ. ಇವಾಗ ಸ್ವಲ್ಪ ಕಾಯಿ ಹಾಕಿದ್ದೀನಿ ಮತ್ತು ಅರ್ಧ ಈರುಳ್ಳಿ ಹಾಕಿದ್ದೀನಿ. 5ರಿಂದ 6 ಎಸಳು ಬೆಳ್ಳುಳ್ಳಿ ಹಾಕಿ ಅದೆಲ್ಲ ಸ್ವಲ್ಪ ಕಲರ್ ಚೇಂಜ್ ಆಗೋ ತನಕ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಫ್ರೈ ಆದಮೇಲೆ ಇವಾಗ ನಾನು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕ್ತಾಯಿದ್ದೀನಿ. ಅದು ಕೂಡ ಸ್ವಲ್ಪ ಕಲರ್ ಚೇಂಜ್ ಆಗುವಷ್ಟು, ಹಸಿ ವಾಸನೆ ಹೋಗುವಷ್ಟು ಫ್ರೈ ಮಾಡ್ಕೋಬೇಕು. ನಾನಿಲ್ಲಿ ಹುಳಿನ ಸ್ಕಿಪ್ ಮಾಡಿದ್ದೀನಿ. ಟೊಮೆಟೊ ಕಾಯಿ ಹುಳಿ ಇರೋದ್ರಿಂದ ನಾನು ಹುಳಿ ಹಾಕ್ತಾಯಿಲ್ಲ. ಇವಾಗ ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕಿ ಮಿಕ್ಸಿ ಜಾರ್ಗೆ ಹಾಕಿ ಚಟ್ನಿ ರುಬ್ಕೋಬೇಕು. ಇವಾಗ ಚಟ್ನಿ ರೆಡಿ ಆಗಿದೆ. ಇವಾಗ ಚಟ್ನಿಗೆ ನಾವು ಒಗ್ಗರಣೆ ಹಾಕೋಣ. ಒಂದು ಪ್ಯಾನ್ ಇಟ್ಬಿಟ್ಟು ಅದಕ್ಕೆ ಸ್ವಲ್ಪ ಆಯಿಲ್ ಹಾಕಬೇಕು. ಎಣ್ಣೆ ಬಿಸಿ ಆದಮೇಲೆ ಸಾಸಿವೆ ಹಾಕಬೇಕು. ಆಮೇಲೆ ಸ್ವಲ್ಪ ಈರುಳ್ಳಿ ಮತ್ತು ಕರಿಬೇವು ಸೊಪ್ಪನ್ನ ಹಾಕಿ ಚೆನ್ನಾಗಿ ಫ್ರೈ ಮಾಡಬೇಕು. ಫ್ರೈ ಆದಮೇಲೆ ಒಗ್ಗರಣೆ ಸ್ವಲ್ಪ ತಣ್ಣಗಾದಮೇಲೆ ಚಟ್ನಿಗೆ ಮಿಕ್ಸ್ ಮಾಡಬೇಕು. ಬಿಸಿ ಇರಬೇಕಾದ್ರೇ ಚಟ್ನಿಗೆ ಹಾಕಿದರೆ ಚಟ್ನಿ ಬಿಸಿ ಮಾಡಿರೋ ಫ್ಲೇವರ್ ಬರುತ್ತೆ. ಅದಕ್ಕೆ ಒಗ್ಗರಣೆ ಸ್ವಲ್ಪ ತಣ್ಣಗಾದಮೇಲೆ ಚಟ್ನಿಗೆ ಮಿಕ್ಸ್ ಮಾಡಬೇಕು. ಇವಾಗ ನಾನು ಲಾಸ್ಟಲ್ಲಿ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಹಾಕ್ತಾಯಿದ್ದೀನಿ. ಇವಾಗ ಚಟ್ನಿ ರೆಡಿಯಾಗಿದೆ. ಇವಾಗ ನಾವು ದೋಸೆ ಮಾಡೋದು ಹೇಗೆ ಅಂತ ನೋಡೋಣ. ನಾನಿಲ್ಲಿ ದೋಸೆ ಹಿಟ್ಟು ಮಾಡ್ಕೊಂಡಿರೋ ರೆಸಿಪಿನ ಹಾಕಿಲ್ಲ ಇಲ್ಲಿ. ಇದು ನಾನು 7 to 8 hours ಅಕ್ಕಿ ಮತ್ತು ಉದ್ದಿನಬೇಳೆ ನೆನೆಸಿಟ್ಬಿಟ್ಟು ನೈಟ್ ಮಿಕ್ಸಿಗೆ ಹಾಕಿಬಿಟ್ಟು ಅದಕ್ಕೆ ಸ್ವಲ್ಪ ಉಪ್ಪು ಹಾಕಿ ಬೆಳಗ್ಗೆ ತನಕ ಹಾಗೆ ಇಟ್ಟು ಬೆಳಗ್ಗೆ ದೋಸೆ ಮಾಡಿರೋದು. ಈ ಥರ ಮಾಡೋದ್ರಿಂದ ದೋಸೆ ತುಂಬ ಸಾಫ್ಟಾಗಿ ಬರುತ್ತೆ. ಅಕ್ಕಿನ ತುಂಬ ಹೊತ್ತು ನೆನೆಸಿಡೋದ್ರಿಂದ ದೋಸೆ ತುಂಬ ಸಾಫ್ಟಾಗಿ ಆಗುತ್ತೆ. ನೋಡಿ, ಈ ಥರ ತುಂಬ ಸಾಫ್ಟಾಗಿರುತ್ತೆ. ಇವಾಗ ನೋಡಿ, ದೋಸೆ ರೆಡಿಯಾಗಿದೆ, ಚಟ್ನಿ ಕೂಡ ರೆಡಿಯಾಗಿದೆ. ದೋಸೆ ಚಟ್ನಿ ಇವಾಗ ರೆಡಿ ಟು ಸರ್ವ್. ಈ ಚಟ್ನಿ ತುಂಬ ಖಾರ ಇಷ್ಟಪಡೋರಿಗೆ, ಖಾರ ಹುಳಿ ಇಷ್ಟಪಡೋರಿಗೆ ಒಳ್ಳೆ ಸಜೆಷನ್ ಇದು. ದೋಸೆಗೆ, ಇಡ್ಲಿಗೆ, ಚಪಾತಿಗೆ ಎಲ್ಲ ಒಳ್ಳೆ ಕಾಂಬಿನೇಷನ್ ಆಗುತ್ತೆ. ಈಸಿಯಾಗಿ ಮಾಡ್ಕೊಬೋದು. ಇವಾಗ ದೋಸೆ ಚಟ್ನಿ ರೆಡಿಯಾಗಿದೆ. ಇದೇ ಥರ ಬೇರೆ ರೆಸಿಪೀಸ್ಗೋಸ್ಕರ ನಮ್ಮ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಫಾಲೋ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.